ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇದು ಕುಂಭಕೋಣಂ 3 ಹಾಕ್ಲಿಕ್ಕೆ ತುಂಬ ಲೇಟ್ ಆಯಿತು ವೀಡಿಯೋನ. ಸೊ ಬೆಳಿಗ್ಗೆನೇ 3ನೇ ದಿನ ಎಲ್ಲ ಹೊರಟ್ಬಿಟ್ವಿ. ಇವತ್ತು ಚೆಕ್ಔಟ್ ಬೇರೆ ಆಗೋದಿತ್ತು. ಆದರೆ ಫಸ್ಟು ನಾವು ರಾಯರ ಮಠಕ್ಕೆ ಹೋಗೋದಿತ್ತು. ಹಾಗಾಗಿ ಎಲ್ಲರೂ ಬಂದು ಸೇರಿದ್ವಿ. ರಾಯರ ಮಠಕ್ಕೆ ಹೋಗೋಣ ಅಂತ ಅಲ್ಲಿ ಹೊರಟ್ವಿ. ಆದರೆ ಅಲ್ಲಿ ಎಲ್ಲೂ ವೀಡಿಯೋ ಆಗಲಿ ಏನೂ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಒಂದು ಸೆಲ್ಫಿ ತೊಗೊಂಬಿಡೋಣ, ಈಗಲೇ ಎಲ್ಲರೂ ರೆಡಿಯಾಗಿದ್ದೀವಿ ಅಂತ ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ವಿ. ರಾಯರ ಮಠಕ್ಕೆ ಹೋದ್ವಿ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ, ಮಾಡಬೇಡಿ ಅಂದರು. ಅಲ್ಲಿಂದ ಬಂದು ನೆಕ್ಸ್ಟ್ ರೆಡಿಯಾಗಿ ಸುಬ್ರಹ್ಮಣ್ಯನ ಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ಚೆಕ್ಔಟ್ ಆಗಿಬಿಟ್ವಿ. ಚೆಕ್ಔಟ್ ಆಗಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ಅಲ್ಲಿ ಮೊದಲು ಗಣೇಶನ ಇದನ್ನು ಕಾಣಿಸುತ್ತೆ ನಮಗೆ ವಿಗ್ರಹ. ಅದಾದಮೇಲೆ ಒಳಗಡೆ ಹೋಗಬೇಕು. ಸುಮಾರು ಮದುವೆಗಳಲ್ಲಿ ನಡೀತಾ ಇತ್ತು ಆ ಟೆಂಪಲಲ್ಲಿ. ತುಂಬ ಜನ ಅಲ್ಲಿ ಮದುವೆ ಎಲ್ಲ ಮಾಡಿಸ್ತಾಯಿದ್ರು. ಹಾಗಾಗಿ ನಮಗೆ ನೋಡ್ಕೊತಾ ಇದ್ವಿ ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ ತಯಾರಿ ಮಾಡ್ತಾಯಿದ್ರು. ಕೆಲವರು ತಯಾರಿ ಮಾಡ್ಕೊತಾಯಿದ್ರು, ಕೆಲವರು ರೆಡಿಯಾಗಿ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಇನ್ನು ಕೆಲವ್ರದ್ದು ಮುಹೂರ್ತ ಅವ್ರು ಇದಕ್ಕೆ ಮುಗ್ದೋಗಿತ್ತು ಅನಿಸುತ್ತೆ, ಅದೆಲ್ಲ ತೆಗಿತಾಯಿದ್ರು. ಸಿಕ್ಕಾಪಟ್ಟೆ ಮದುವೆಗಳು ನಡೀತಾ ಇತ್ತು ಅಲ್ಲಿ. ಸೊ ನಾವು ಅಲ್ಲೇ ಇದೆ ದೇವಸ್ಥಾನ ಅದೇ ಅಂದ್ಕೊಂಡ್ವಿ. ಇಲ್ಲ, ಅಲ್ಲಿ ಪಕ್ಕದಲ್ಲಿ ಹೋಗಬೇಕು, ಮೆಟ್ಲು ಹತ್ಕೊಂಡು ಅಲ್ಲಿ ಮೇಲ್ಗಡೆ ಸ್ವಾಮಿದು ದರ್ಶನ ಇದೆ. ಇಲ್ಲಿ ಬರೀ ಏನಿದ್ರು ಈ ಥರ ಮದುವೆಗಳು ಮಾಡಲಿಕ್ಕೆ ಆ ಜಾಗ ಇದೆಯಂತೆ. ಸರಿ, ಅಲ್ಲಿ ಮೊಬೈಲು ವ್ಯಾಲೆಟ್ ಏನೂ ತೊಗೊಂಡು ಹೋಗೋ ಹಾಗಿಲ್ಲ. ಸೊ ಎಲ್ಲ ಅಲ್ಲಿ ಇಟ್ಬಿಟ್ಟು ಹೋಗಿ ಅಂತ ಅಂದರು. ಸೊ ಒಂದು ಕಡೆ ಕೌಂಟರ್ ಇದೆ, ಅಲ್ಲಿ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡ್ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಚೆನ್ನಾಗಾಯಿತು. ಅದಾದಮೇಲೆ ಬಂದಿದ್ದೆ ನಾವು ನೆಕ್ಸ್ಟು ಸೀದಾ ಹೊರಟಿದ್ದೆ ನಾವು ಬೃಹದೀಶ್ವರ. ಇಲ್ಲಿಂದ ಬೆಂಗಳೂರಿಗೆ ಹೊರಟ್ಬಿಡೋಣ ಅಂತ. ತುಂಬ ಚೆನ್ನಾಗಿತ್ತು. ಬಟ್ ನಾವು ಹೊರಡು ಲೇಟ್ ಆಗಿರೋದ್ರಿಂದ ಕ್ಲೋಸ್ ಆಗೋಗಿತ್ತು. ಇದು 12 ಗಂಟೆಗೋ 11 ಗಂಟೆಗೋ ಇದೇನೋ ಕ್ಲೋಸ್ ಆಗಿಬಿಡುತ್ತೆ. ಒಳಗಡೆ ದೇವ್ರದ್ದು ದರ್ಶನ ಎಲ್ಲ ಬರೀ ಔಟ್ಸೈಡಿಂದ ಮಾತ್ರ ನಾವು ನೋಡ್ಬೋದು ಅಂತ ಹೇಳಿದರು. ಬಟ್ ನಾವು ಆಗಲೇ ಇದನ್ನು ಟೆಂಪಲ್ನ ನೋಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು. ಬಟ್ ನನ್ನ ತಮ್ಮಂದಿರು ಚಿಕ್ಕಮ್ಮನ ಅವ್ರು ಯಾರೂ ನೋಡಿರಲಿಲ್ಲ. ಚಿಕ್ಕಪ್ಪನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಅವರು ಬಂದಿದ್ರಲ್ಲ, ಅವ್ರು ಯಾರೂ ನೋಡಿರಲಿಲ್ಲ. ಸೊ ಹಾಗಾಗಿ ಅವರು ನೋಡ್ಬೋದು ಅಂತ ಕರ್ಕೊಂಬಂದ್ವಿ. ಬಟ್ ಅಷ್ಟೊತ್ತಿಗಾಗಲೇ ಒಂದು ಸ್ವಲ್ಪ ಹೊತ್ತಿಗೆ ಟೆಂಪಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಒಳಗಡೆ ಗರ್ಭಗುಡಿ ಏನಿದ್ರು ಹೊರಗಡೆ ಅಷ್ಟೇ ನೋಡ್ಕೋಬೇಕಾಗಿತ್ತು. ಈಗ 4 ಗಂಟೆಗೆ ಓಪನ್ ಆಗುತ್ತೆ ಅಂದರು. ಸೊ ಅಷ್ಟೊತ್ತವರೆಗೂ ನಾವೇನು ಕಾಯೋ ಅವಶ್ಯಕತೆ ಇಲ್ಲ, ಹೊರಗಡೆಯಿಂದನೇ ಎಲ್ಲ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ಆ ವಿಗ್ರಹ. ಅದಕ್ಕೆ ಅದನ್ನು ಬೃಹದೀಶ್ವರ ಅಂತಲೇ ಕರೆಯೋದು. ಸೊ ಇದು ಮ್ಯಾಪ್ ಇದೆ, ಮ್ಯಾಪ್ ನಿಮ್ಗೆ ಅನುಕೂಲ ಆಗ್ಬೋದೇನೋ ಅಂತ ನಾನು ಹಾಕಿದ್ದೀನಿ ಮಧ್ಯದಲ್ಲಷ್ಟೇ. ಕುಂಭಕೋಣಂದು ಮ್ಯಾಪ್ ಹಾಕಿದ್ದೀನಿ, ಅಲ್ಲಿ ಅಕ್ಕಪಕ್ಕ ಯಾವ್ಯಾವ್ದಿದೆ ಅಂತ ನೀವು ನೋಡ್ಕೊಳ್ಬೋದು ಅದನ್ನು. ಸೊ ಹಾಗಾಗಿ ನಮಗೆ ಇದು 2 ಸತಿ ನೋಡಿದ್ರೂ ನಮಗೆ ನೋಡ್ತಾಯಿದ್ರೆ ಏನೋ ಒಂದು ವಿಶೇಷತೆಯೇ ಅನಿಸ್ತೈತೆ ಹೊರತು ನೋಡಿದ್ದೀವಿ ಬಿಡು ಅನ್ನೋ ಥರ ಏನು ಹಂಗೆ ಅನಿಸ್ತಿರ್ಲಿಲ್ಲ. ಹಂಗಿದೆ ಅಲ್ಲಿ. ಎಷ್ಟು ನೋಡಿದ್ರೂ ಕಮ್ಮಿನೇ. ಈ ಕಣ್ಣು ಆಡಿಸಿದಷ್ಟು ಬರೀ ದೇವಸ್ಥಾನವೇ ಅಷ್ಟು ಹೊರಾಂಗಣ ಕಾಣಿಸುತ್ತೆ. ನಿಜವಾಗ್ಲೂ ಆ ಕಾಲದಲ್ಲಿ ಕಟ್ಸಿರೋರ್ಗೂ ಇಬ್ಬರಿಗೂ ನಮಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಇಂಥ ಒಂದು ದೊಡ್ಡ ಆಸ್ತಿನ ನಮಗೆ ನೀಡಿದ್ದಾರೆ. ಸೊ ಬೇರೆ ಎಲ್ಲ ಆಸ್ತಿ, ಇಂತಹ ಒಂದು ದೊಡ್ಡ ದೇವಸ್ಥಾನನ ನಮ್ಮಗಳಿಗೆಲ್ಲ ಅವರು ಕೊಟ್ಟಿದ್ದಾರಲ್ಲ ಉಡುಗೊರೆ ಅಂತ, ಅದೇ ಒಂದು ದೊಡ್ಡ ಧನ್ಯವಾದ ನಾವು ಭಾವನ ತೋರಿಸ್ಬೇಕು ಅವ್ರುಗಳಿಗೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಟ್ಟಿದ್ದಾರೆ ಈ ದೇವಸ್ಥಾನ ಮಾತ್ರ. ನನ್ನ ಮಗಳು ಸಿಕ್ಕ ಜಾಗದಲ್ಲೆಲ್ಲ ಮಾಮೂಲಿ ಡ್ಯಾನ್ಸ್ ಆಡ್ತಾಯಿದ್ಲು. ಆಮೇಲೆ ಅವರು ಸ್ವಲ್ಪ ಅವ್ರ ಮಾಮನ ಜೊತೆ ಬೇಗನೆ ಹೋಗಿಬಿಟ್ಟಿದ್ಲು ಒಳಗಡೆ ಎಲ್ಲನೂ. ನಾನು ಅವ್ರ ಕಾರಲ್ಲಿ ಹೋಗ್ತೀನಿ ಅಂತ. ಸೊ ನಾವು ನಮ್ಮ ಕಾರಲ್ಲಿ ನಾನು ನನ್ನ ತಮ್ಮ ನಾವು 3 ಜನ ಮಾತ್ರ. ಇನ್ನು ಅವರೆಲ್ಲ ಇನ್ನೋವಾ ಕಾರಲ್ಲೇ ಬೇಗ ಹೋಗಿದ್ದರು. ಆದ್ರೂ ಕ್ಲೋಸ್ ಆಗೋಗಿತ್ತು. ಸೊ ನಾವು ಸ್ವಲ್ಪ ಹೊರಡೋಷ್ಟೊತ್ತಿಗೆ ಇದಾಗೋಯಿತು, ಲೇಟ್ ಆಯಿತು. ಹಾಗಾಗಿ ಇವರೆಲ್ಲ ಕೂತ್ಕೊಂಡು ಸೆಲ್ಫಿ ತೊಗೊಂಡು ರೇಗಿಸ್ತಾಯಿದ್ರು. ಇಲ್ಲೇ ಒಳಗಡೆನೇ ಆ ದೇವಸ್ಥಾನ ಇರೋದು, ಒಳಗಡೆ ಬೃಹದೀಶ್ವರ ಇರೋದು, ಈಶ್ವರ ಇರೋದು. ಸೊ ತುಂಬ ಚೆನ್ನಾಗಿದೆ. ತಂಜಾವೂರಿದು. ಖಂಡಿತ ನೀವು ನೋಡಿರೋರಿಗಾದರೆ ತೊಂದರೆ ಇಲ್ಲ, ಯಾರು ನೋಡಿಲ್ವೋ ದಯವಿಟ್ಟು ತಂಜಾವೂರಲ್ಲಿರೋ ಈ ಬೃಹದೀಶ್ವರನ ದಯವಿಟ್ಟು ವೀಕ್ಷಣೆ ಮಾಡಿ. ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಒಳಗಡೆ ಕೆಲವೊಂದು ಗೊಂಬೆಗಳನ್ನ ಮಾಡ್ತಾರೆ. ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ತೊಗೊಂಡಿದ್ದೀನಿ ಅಂತ. ಬಟ್ ನೀವು ಹೊರಗಡೆ ತುಂಬ ರೇಟ್ ಹೇಳ್ತಾರೆ. ಒಳಗಡೆ ಒಂದಕ್ಕೆ 100 ಎಷ್ಟು ಹೇಳ್ತಾರೆ. ಬಟ್ ನಿಮ್ಗೆ ಹೊರಗಡೆ ನಿಮಗೆ 100ಗೆ 3, 2 ಕೊಡ್ತಾಯಿದ್ದಾರೆ. ಸೊ ಆದಷ್ಟು ನೀವು ಹೊರಗಡೆನೇ ತೊಗೊಳ್ಳಿ. 1 to ಡಬಲ್ ಕೊಡೋ ಅವಶ್ಯಕತೆ ಏನೂ ಇಲ್ಲ. ನೀವು ಹೊರಗಡೆ ತೊಗೊಂಡ್ರೆ ಅದೇ ಗೊಂಬೆನೇ ನಿಮಗಿನ್ನೂ
ಕಡಿಮೆಗೆ ಸಿಗುತ್ತೆ. ಹಾಗಾಗಿ ನನ್ನ ಅನಿಸಿಕೆ ಹೇಳ್ತಿರೋದು, ಹೊರಗಡೆ ಅಲ್ಲಿ ಮಾರ್ತಿರ್ತಾರೆ, ಅವ್ರ ಹತ್ರ ತೊಗೊಳ್ಳಿ. ಸೊ ನನ್ನ ಮಗಳು ಅಲ್ಲಿ ಭಂಗಿಗಳನ್ನ ನೋಡ್ತಾ ಇದ್ಲು. ಭರತನಾಟ್ಯದ್ದು, ನಟರಾಜದ ಎಲ್ಲ ವಿಗ್ರಹಗಳು ಕೆತ್ತನೆ ಮಾಡಿದಾರಲ್ಲ ಈಶ್ವರಂದು. ಸೊ ಅದರಲ್ಲಿ ನಾನು ಹಿಂಗೆ ನಿಂತ್ಕೊತೀನಿ ಅಂತ ನಿಂತ್ಕೊಂಡು ತೋರಿಸ್ತಾ ಇದ್ಲು. ಅವಳಿಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಅವಳಿಗಂತೂ. ಅವಳಿಗೆ ಹುಟ್ಟಿರಲಿಲ್ಲ. ಅದಾದಮೇಲೆ ಇವಾಗ ಕರ್ಕೊಂಬಂದಿದ್ದು. ಅದಾದಮೇಲೆ ಅವ್ರ ಅತ್ತೆ ಮಾವನ ಜೊತೆ ಫೋಟೋ ತೆಗೆಸ್ಕೊತಿದ್ಲು. ಅವ್ರ ಮಾವಂದಿರ ಜೊತೆ ತರಲೆ ಆಟ ಆಡ್ತಾಯಿದ್ಲು. ನಾನು ಎತ್ಕೊಂಡು ಇದು ದೇವಸ್ಥಾನ ಸುತ್ತಿಸಿ ಅಂತ ಇದು ಮಾಡಿಸ್ತಾಯಿದ್ಲು. ಅಷ್ಟೆಲ್ಲ ಆಗಲ್ಲಮ್ಮ, ಇಲ್ಲೇ ಒಂದು ರೌಂಡ್ ಮಾಡ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಆಡಿಸ್ತಾಯಿದ್ರು. ಸರಿ, ಅಷ್ಟೊತ್ತು ಟೈಮ್ ಆಯಿತು, ಹೊರಟು ಬಂದುಬಿಟ್ವಿ. ಲೇಟ್ ಆಯಿತು. ನಾವು ರೀಚ್ ಆಗೋಷ್ಟೊತ್ತಿಗೆ ನೈಟ್ ಆಗೋಯಿತು. ನಾವು ಕರ್ನಾಟಕ ರೀಚ್ ಆಗೋಕ್ಕೆ. ಸೊ ಅಲ್ಲೇ ಬಾರ್ಡ್ರಲ್ಲೇ ಶರವಣ ಭವನ್ ಅಂತ ಒಂದು ಹೋಟೆಲ್ ಇತ್ತು. ಸುಮಾರು ಹೋಟೆಲ್ಗಳೆಲ್ಲ ಶರವಣ ಭವನ್ ಅಂತಿರ್ತಾರೆ. ಮಿಡಲಲ್ಲಿ ಒಂದು ಹೆಸರು ಮಾತ್ರ ಚೇಂಜ್ ಮಾಡಿರ್ತಾರೆ ಅಷ್ಟೇ. ಸರಿ ಆಯಿತು. ತುಂಬ ಹೊಟ್ಟೆ ಅಷ್ಟಿರೋದ್ರಿಂದ ಇಲ್ಲೇ ಊಟ ಮಾಡಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು ವಾಪಸ್ಸು ನಮ್ಮ ಮನೆಗೆ ಬಂದ್ವಿ. ಇಲ್ಲಿಂದನೇ ಎಲ್ಲರಿಗೂ ಬಾಯ್ ಮಾಡಿದ್ವಿ. ಯಾಕಂದರೆ ಇಲ್ಲಿಂದ ಇದು ಬೇರೆ ಆಗೋಗುತ್ತೆ ರೂಟ್ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಎಲ್ಲ ಲಾಸ್ಟ್ ಪಿಕ್ಕಿದ್ದು ಈ ಟ್ರಿಪ್ದು ಅಂದ್ಬಿಟ್ಟು ಎಲ್ಲ ತೊಗೊತಾ ಇದ್ವಿ. ಸೊ ರೋಟಿ ಕರಿ ಎಲ್ಲ ಊಟ ಮಾಡಿ ಹೊರಟು ಬಂದ್ವಿ. ಸೊ ಇಷ್ಟೇ ಈ ಟ್ರಿಪ್ ಆಗಿತ್ತು, 3ನೇ ದಿನ ಟ್ರಿಪ್ಪು. ಸೊ ಇದು ಕುಂಭಕೋಣಮಿಂದ ನಾನು ತೊಗೊಂಬಂದಿರೋಂಥದ್ದು. ಇದಕ್ಕೆ ನಾನು 1500 ಏನೋ ಹೇಳಿದ್ರು. ನಾನು 900 850 ಏನೋ ಕೊಟ್ಟಿದ್ದೀನಿ, ಸಮಥಿಂಗ್ ಕೊಟ್ಟಿದ್ದೀನಿ ನಾನು. ನಂಗೆ ತುಂಬ ಇಷ್ಟ ಆಯಿತು ಅದು. ಆಮೇಲೆ ತಾತಾಜಿ ಥರ ಬರುತ್ತಲ್ಲ ಗುಂಡಿಗೆ, ಅದು ಇಷ್ಟ ಆಯಿತು. ಬಟ್ ನಂಗೆ ಅದು ಸಿಗಲಿಲ್ಲ, ಚೆನ್ನಾಗಿರೋ ಫೇಸ್ ಇರಲಿಲ್ಲ. ಇದು ರಾಜಾರಾಣಿ ಚೆನ್ನಾಗಿತ್ತು. ಆಮೇಲೆ ಇದೊಂದು ತೊಗೊಂಡೆ, ಈ ಗೊಂಬೆನೂ ತೊಗೊಂಡೆ. ತುಂಬ ಇಷ್ಟ ಆಯಿತು. ಅದೇ ಒಂದು ಒಳಗಡೆ ತೊಗೊಂಡೆ 100 ರುಪೀಸ್ ಅಂದರು. ಆಚೆ ಬಂದರೆ 100 ರುಪೀಸ್ಗೆ 2 ಅಂತ ಹೇಳಿದ್ರು. ಸೊ ಹಾಗಾಗಿ ಹೊರಗಡೆ ತೊಗೊಳ್ಳಿ, ಸಿಗುತ್ತೆ ನಿಮಗೆ ಒಳ್ಳೆಯದನ್ನೇ. ಸೊ ಇಷ್ಟೇ ವಿಡಿಯೋ ಆಗಿತ್ತು. ಸೊ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ.